ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋಧ್ಯಾಯಃ. ಧ್ಯಾನಯೋಗಃ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಜ್ಞಾನಿಯಾದ ಈತನು ಎಲ್ಲೆಲ್ಲಿಯೂ ಆತನನ್ನೇ ಕಾಣುತ್ತಾನೆ ಮತ್ತು ಆತ್ಮನಲ್ಲೇ ಎಲ್ಲವನ್ನೂ ಕಾಣುತ್ತಾನೆ. ಅವನು ಸಮದೃಷ್ಟಿಯನ್ನು ಪಡೆದವನು. ಮನುಷ್ಯ ಭಾವಜೀವಿ. ತಾನಿರುವ ಸ್ಥಳ ಹಾಗೂ ಮಾಡುತ್ತಿರುವ ಕೆಲಸದ ಮೇಲೆ ಗಮನವಿಟ್ಟು ಸಂತೋಷ ಪಡುವುದು ಬಿಟ್ಟು ಯಾಂತ್ರಿಕ ರೀತಿಯಲ್ಲಿ ಇದ್ದೂ ಇಲ್ಲದ ರೀತಿಯಲ್ಲಿ ಇರುತ್ತಾನೆ. ಬೇಡದ ಅಥವಾ ತನ್ನಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಅಸಾಧ್ಯ ಎಂಬುದರ ಅರಿವಿದ್ದರೂ ಅಂತಹ ವಿಷಯಗಳನ್ನು ಇತರರಲ್ಲಿ ಚರ್ಚಿಸುತ್ತಾ ಅಥವಾ ತನ್ನ ಮನಸ್ಸಿನಲ್ಲೇ ಯೋಚಿಸುತ್ತಾ ವರ್ತಮಾನವನ್ನು ಮರೆತಿರುತ್ತಾನೆ. ಈತನಿಗೆ ಮಾಗಿಯ ಇಬ್ಬನಿಯ ಸುಖದ ಅನುಭವಕ್ಕಿಂತ ಕೊರೆಯುವ ಚಳಿಯದೇ ಚಿಂತೆ. ತುಂತುರು ಮಳೆಯ ಆಹ್ಲಾದಕರ ವಾತಾವರಣಕ್ಕಿಂತ ಅದು ಸೃಷ್ಟಿಸುವ ಅವಾಂತರದ್ದೇ ಚಿಂತೆ. ಬಿಸಿಲಿನ ಝಳದಲ್ಲಿ ತೊಯ್ದು ಹರಿಯುವ ಬೆವರಿನ ತಣ್ಣನೆಯ ಅನುಭವಕ್ಕಿಂತ ಅದು ನೇರವಾಗಿ ಕೊಡುವ ತಾಪದ್ದೇ ಚಿಂತೆ. ಸಭೆ ಸಮಾರಂಭಗಳಲ್ಲಿ ಜನರ ದಟ್ಟಣೆಯಿಂದ ಸೃಷ್ಟಿಯಾಗಿರುವ ಜೀವಕಾಂತ ಶಕ್ತಿ ಕೊಡುವ ಚೈತನ್ಯಕ್ಕಿಂತ ಜನರ ಭಾವನೆಗಳು ಸೃಷ್ಟಿಸಿದ ಕೋಪ, ತಾಪ, ಗಲೀಜು ಇದರದ್ದೇ ಚಿಂತೆ. ಜೀವಿ ಅಥವಾ ನಿರ್ಜೀವಿಯಲ್ಲಿರುವ ಸಹಜ ಸೌಂದರ್ಯಕ್ಕಿಂತ ತೊಟ್ಟ ಬಟ್ಟೆ, ಆಡಂಬರದ ನಗ ನಾಣ್ಯದ್ದೇ ಚಿಂತೆ. ಸುಂದರ ಯೌವನದ ಜೀವನಕ್ಕಿಂತ ಮುಂದಿನ ಮುದಿತನದ ಸಮಸ್ಯೆಯದೇ ಚಿಂತೆ. ಹೃದಯದ ಭಾಷೆಯಾದ ಪ್ರೀತಿ, ಕರುಣೆ, ದಯೆಯ ಮೂಲಕ ಹೃದಯ ವಿಕಾಸಗೊಳಿಸುವುದಕ್ಕಿಂತ ನಾನು ಎಂಬ ಅಹಂಕಾರದಿಂದ ತನ್ನ ದೇಹ ಹಾಗೂ ಅಂಗಾಂಗಗಳನ್ನು ಸಂಕುಚಿತಗೊಳಿಸಿ ಸದಾ ವಿರಾಜಮಾನವಾಗಿ ದೇಹದ ಒಳಗೂ ಹೊರಗೂ ಸಂಚಾರ ಮಾಡುತ್ತಾ ದೇಹದ ಒಳಗೆ ಬಂಧನದ ಸಣ್ಣ ಸುಳಿವು ದೊರೆತರೂ ಭೀತಿಗೊಳಗಾಗಿ ದುರ್ಬಲ ಅಂಗವನ್ನೋ ಅಥವಾ ದೇಹದ ಭಾಗವನ್ನೋ ಒಡೆದು ಹೊರಬರಲು ಯತ್ನಿಸುವ ಪ್ರಾಣಕ್ಕೆ ದೇಹದ ಒಳಗೆ ಸ್ಥಳವಿಲ್ಲದೆ ಒತ್ತಡ, ಆತಂಕ, ಭಯ ಇವೆಲ್ಲದರ ಪರಿಣಾಮ ದೇಹದಲ್ಲಿ ಸೃಷ್ಟಿಯಾಗುವ ಕಂಪನ, ನೋವು, ಉಸಿರಾಟದ ತೊಂದರೆ, ಮಂದಗತಿಯಲ್ಲಿ ಅಥವಾ ಏರುಗತಿಯಲ್ಲಿ ಹರಿಯುವ ರಕ್ತದ ಒತ್ತಡ, ಪ್ರಾಣದ ಚಲನೆಗೆ ಅಡ್ಡಿಯಾದ ನರಗಳಲ್ಲಿ ಪಾಚಿಯಂತೆ ಕಟ್ಟುವ ಕೊಬ್ಬು, ಪ್ರಾಣದ ಚಲನೆ ಇಲ್ಲದೆ ಪ್ರಾಣಶಕ್ತಿಯನ್ನು ಕಳೆದುಕೊಂಡ ಅಂಗಾಂಗ ನಿರ್ವಹಿಸಬೇಕಾದ ಕಾರ್ಯ ನಿಲ್ಲಿಸಿದ ಕಾರಣದಿಂದ ದೇಹಕ್ಕೆ ಬೇಕಾದ ರಾಸಾಯನಿಕ ಉತ್ಪತ್ತಿಯಾಗದೆ ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವ ಕಾರಣದಿಂದ ದುರ್ಬಲವಾಗುವ ದೇಹ, ಹೀಗೆ ನಾನಾ ರೀತಿಯ ಬಾಧೆಯಲ್ಲೇ ಜೀವನ ನಡೆಯುತ್ತದೆ. ಜ್ಞಾನಿಯಾದವನು ಬಂದಿದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಎನ್ನುತ್ತಾ ತನ್ನ ಯಾವುದೇ ಇಂದ್ರಿಯಗಳನ್ನು ಅಥವಾ ದೇಹದ ಭಾಗವನ್ನು ಸಂಕುಚಿತಗೊಳಿಸದೆ ತನ್ನ ಪ್ರಾಣಕ್ಕೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅದನ್ನು ಯಾವ ಕಾರಣದಿಂದಲೂ ನಿಯಂತ್ರಣಗೊಳಿಸದೆ ತನ್ನ ಮನಸ್ಸನ್ನು ಭಗವಂತನೆಂಬ ಮಾನಸ ಸರೋವರದಲ್ಲಿರಿಸಿ ಭಗವಂತ ಹಾಗೂ ತನ್ನ ಮಧ್ಯೆ ಯಾವುದೇ ಕಂದಕ ಸೃಷ್ಟಿಗೊಳಿಸಿಕೊಳ್ಳದೆ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ, ಅಂದರೆ ತನ್ನ ದೇಹದ ಒಳಗೂ ಹೊರಗೂ ಇತರರಲ್ಲೂ ಭಗವಂತನಲ್ಲೂ ಎಲ್ಲೆಲ್ಲೂ ಇರುವ, ಎಲ್ಲೆಡೆ ವ್ಯಾಪಿಸಿರುವ, ಇವೆಲ್ಲವೂ ಒಂದೇ ಆಗಿರುವ ನರದಲ್ಲಿ ಚಲಿಸುತ್ತಾ ಇರುವ ಆತನನ್ನೇ ಕಾಣುತ್ತಾನೆ. ಹರಿ ಓಂ.